ನಿನ್ನೆ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಚಾಲನೆ ಸಿಕ್ತು. ಕಾರ್ಯಕ್ರಮದಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಡಿಕೆ ಶಿವಕುಮಾರ್ ಅವರು ಕೊಟ್ಟ ಒಂದು ಹೇಳಿಕೆ, ಕನ್ನಡ ಚಿತ್ರೋದ್ಯಮದ ಕೆಲ ನಟರು, ಕಲಾವಿದರು ಅವರು ನಾಡು, ನುಡಿ, ಜಲ ಈ ವಿಚಾರದಲ್ಲಿ ಆಕ್ಟಿವ್ ಆಗಿಲ್ಲ, ಕರೆದ್ರೂ ಕೂಡ ಭಾಗಿಯಾಗ್ತಾ ಇಲ್ಲ. ಹೀಗಾಗಿ ಎಲ್ಲೆಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ, ಮಾಡ್ತೀನಿ ಅನ್ನೋ ಹೇಳಿಕೆಯನ್ನ ಕೊಟ್ಟರು. ಡಿಕೆ ಶಿವಕುಮಾರ್ ಅವರು ಕೊಟ್ಟ ಈ ಹೇಳಿಕೆ ಇವತ್ತು ಇಡೀ ದಿನ ರಾಜಕೀಯ ವಲಯದಲ್ಲಿ, ಚಿತ್ರೋದ್ಯಮದಲ್ಲಿ, ಸಾರ್ವಜನಿಕರ ವಲಯದಲ್ಲೂ ಕೂಡ ಚರ್ಚೆಗೆ ಗ್ರಾಸವಾಗಿದೆ. ಉಪಮುಖ್ಯಮಂತ್ರಿಗಳು ಕಲಾವಿದರಿಗೆ ಧಮಕಿ ಹಾಕ್ತಿದ್ದಾರೆ ಅನ್ನೋದು ವಿರೋಧ ಪಕ್ಷಗಳ ಸಹಜವಾದ ವಾದ. ಆದರೆ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟ ಕೆಲವರೇನೆ, ಅದರಲ್ಲೂ ಫಿಲ್ಮ್ ಚೇಂಬರ್ನ ಅಧ್ಯಕ್ಷರು ಹಾಗೆ ಕನ್ನಡ ಪರ ಹೋರಾಟ ಸಂಘಟನೆಗಳ ಮುಖ್ಯಸ್ಥರು ಡಿಕೆ ಶಿವಕುಮಾರ್ ಅವರು ಹೇಳಿದ್ರಲ್ಲಿ ತಪ್ಪಿಲ್ಲ, ಆದರೆ ಹೇಳಿದ ವಿಧಾನ ಸರಿ ಇಲ್ಲ ಅಂತ ಹೇಳೋ ಮೂಲಕ ಕಲಾವಿದರನ್ನ ಒಂದು ರೌಂಡ್ ವಿಚಾರಣೆ ಮಾಡೋದು ಅವಶ್ಯಕತೆ ಇದೆಯಾ, ಕಲಾವಿದರು ನಿಜಕ್ಕೂ ಕೂಡ ನಾಡು, ನುಡಿ, ಚಿಂತನೆಗಳಿಂದ ದೂರ ಉಳಿತಿದ್ದಾರಾ ಅನ್ನೋ ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಅದಾದ ನಂತರದಲ್ಲಿ ಶುರುವಾದ ಪರ ವಿರೋಧದ ಚರ್ಚೆಯ ವರದಿಯನ್ನ ಗಮನಿಸಿ ನಂತರದಲ್ಲಿ ಮತ್ತಷ್ಟು ಅಂಶಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ ಇಟ್ಟೆ ವರದಿ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಕೇಳಿಸಿಕೊಂಡ್ರಲ್ಲ, ಡಿಸಿಎಂ ಡಿಕೆಶಿ ಕೊಟ್ಟ ಇದೊಂದು ಎಚ್ಚರಿಕೆ ಡಿಕೆಶಿ ವರ್ಸಸ್ ಸ್ಯಾಂಡಲ್ವುಡ್ ಎನ್ನುವಂತಾಗಿದೆ. ಡಿಕೆ ಶಿವಕುಮಾರ್ ಈ ಹೇಳಿಕೆ ಸಂಚಲನ ಸೃಷ್ಟಿಸಿದ್ದು, ಡಿಕೆಶಿ ಪರ ವಿರೋಧ ಚರ್ಚೆ ಕೂಡ ಜೋರಾಗಿದೆ. ಸ್ಯಾಂಡಲ್ವುಡ್ ನಟ್ ಬೋಲ್ಟ್ ಟೈಟ್ ಆಗುತ್ತಾ? ಚಿತ್ರರಂಗಕ್ಕೆ ಡಿಕೆಶಿ ಕೊಟ್ರ ಓಪನ್ ವಾರ್ನಿಂಗ್. ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ವೇದಿಕೆಯಲ್ಲೇ ಕಲಾವಿದರಿಗೆ ಡಿಸಿಎಂ ವಾರ್ ಮಾಡಿದ್ರು. ನಟ್ ಬೋಲ್ಟ್ ನ ಹೇಗೆ ಟೈಟ್ ಮಾಡಬೇಕು ಅಂತ ನನಗೆ ಗೊತ್ತು ಎಂದು ಎಚ್ಚರಿಕೆ ನೀಡಿದ್ರು. ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಂ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರಕ್ಕೆ ಕೋಪರೇಟ್ ಮಾಡಲ್ಲ, ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರ್ಲಿ. ಡಿಕೆಶಿ ಕೊಟ್ಟ ಈ ಹೇಳಿಕೆಗೆ ಚಿತ್ರರಂಗದಲ್ಲಿ ಪರ ವಿರೋಧ ಹೇಳಿಕೆಗಳು ವ್ಯಕ್ತವಾಗಿವೆ. ಯಾವತ್ತೂ ಒಂದು ಆರ್ಟಿಸ್ಟ್ಗೆ ಒಂದು ಫೋಟೋಕಾಲ್ ಅಂತ ಇರುತ್ತೆ, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿಗೆ ಅವ್ರನ್ನ ದೂಷಣೆ ಮಾಡೋಕ್ಕೂ ಆಗಲ್ಲ. ಹಾಗಂತೇಳಿ ನಮ್ಮ ಮನೆಯಲ್ಲೇ ನಾವು ಹಬ್ಬ ಮಾಡ್ಬೇಕಾದ್ರೆ ಅವ್ರು ಬರ್ದಿದ್ದು ತಪ್ಪೇ ಆಗತ್ತೆ. ಈಗ ಅವರು ದೂಷಣೆ ಮಾಡಿರೋದು ನಿನ್ನೆ ಇಂಡಸ್ಟ್ರಿಗೆ ಒಂದು ಹಬ್ಬ ನಡೀತಾ ಇರ್ಬೇಕಾದ್ರೆ ತಾವೆಲ್ಲ ಹಾಜರಿರ್ಬೇಕಾಗಿತ್ತು ಅನ್ನೋದು ಅವರು ಮನೋಭಾವ. ನೀರು, ಕುಡಿಯುವ ನೀರಿಗೋಸ್ಕರ ಹೋರಾಟ ಮಾಡಿದಾಗ ಯಾರು ಬರಲಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಕರೆದರೂ ಬರಲಿಲ್ಲ ಅಂತ ಹೇಳಿದ್ರು. ಕರೆಯೋದು ಸರ್ಕಾರದ ಧರ್ಮ, ಬರಬೇಕಾಗಿರೋದು ಧರ್ಮ, ಬರೋದು ಬಿಡೋದು ಅದು ಅವ್ರ ಧರ್ಮ. ಅದಕ್ಕೆ ನಾನೇನು ಕಮೆಂಟ್ಸ್ ಮಾಡಲ್ಲ. ಬರಲೇಬೇಕು ಅನ್ನೋದು ಅಥವಾ ಹೋಗ್ಲೇಬೇಕು ಅನ್ನೋದು, ಹೋಗಬಾರ್ದು ಅನ್ನೋದು ಅವರ ವ್ಯಕ್ತಿಗತಕ್ಕೆ ಸೇರಿತು. ಅವರು ಹೇಳಿದ ಮಾತು ಸ್ನೇಹಪೂರ್ವಕವಾಗಿ ಒಂದು ಫ್ರೆಂಡ್ಲಿ ನೇಚರ್ನಲ್ಲಿ ಮಾತಾಡಿರೋದೇ ಹೊರತು ಅವರ ಮನಸ್ಸಲ್ಲಿ ಬೇರೆ ಯಾವ ಭಿನ್ನಾಭಿಪ್ರಾಯನೋ ಭೇದಾಭಿಪ್ರಾಯಗಳೋ ಇಲ್ಲ. ಡಿಸಿಎಂ ಡಿಕೆಶಿ ಹೇಳಿಕೆಗೆ ನಟ ಜಗ್ಗೇಶ್ ತಿರುಗೇಟು ನೀಡಿದ್ದು, ಸಾವಿನಂಚಿನಲ್ಲಿರೋ ಚಿತ್ರರಂಗಕ್ಕೆ ಬೋಲ್ಟೇ ಇಲ್ಲ, ನಿಮಗೆ ದಿನ ಸಿಗುವ ಕೆಲವರು ಮಾತ್ರ ಚಿತ್ರರಂಗವಲ್ಲ ಎಂದು ಟ್ವೀಟ್ ಮಾಡಿದ್ದಾರೆ. ಡಿಸಿಎಂ ಹೇಳಿಕೆಗೆ ವಿಪಕ್ಷಗಳ ಕಿಡಿ. ಪಾಪ ಬೀದಿಲು ಕರೆದೆಲ್ಲ ನಟ್ಟು ಬೋಲ್ಟ್ ರಿಪೇರಿ ಮಾಡಕ್ ಅಧಿಕಾರ ಕೊಟ್ಟವ್ರ. ನಟ್ಟು ಬೋಲ್ಟ್ ನ ಏನಾದ್ರೂ ತೊಂದರೆ ಆದ್ರೆ, ಲೂಸ್ ಆದ್ರೆ ಸರಿಪಡಿಸೋದಕ್ಕೆ ಹಲವಾರು ರೀತಿಯ ತಜ್ಞರಿದ್ದಾರೆ, ಮಾಡ್ಕೋತಾರೆ. ಇವ್ರು ಏನ್ ಕೆಲಸ ಮಾಡಬೇಕು ಮಾಡ್ಲಿ. ಇನ್ನೊಂದ್ ಕಡೆ ಕರ್ನಾಟಕದಲ್ಲಿ ಧಮ್ಕಿ ಹಾಕೋದ್ರಲ್ಲಿ ಮಾದರಿ, ಒಂದ್ ಕಡೆ ಧಮ್ಕಿ, ಇನ್ನೊಂದ್ ಕಡೆ ಗೌರವ ಹೆಂಗ್ ಕೊಡಬೇಕು ಅಂತೇಳಿ ನರೇಂದ್ರ ಮೋದಿ ಅವರನ್ನ ನೋಡ್ ಕಲ್ತ್ಕೋಬೇಕು ಇಲ್ಲಿ ಇರುವಂತ ಕರ್ನಾಟಕದಲ್ಲಿರುವಂತ ಸರ್ಕಾರ. ಕನ್ನಡದ ಕಲಾವಿದರು ಇವತ್ತು ತುಂಬಾ ಸಂಕಷ್ಟದಲ್ಲಿದ್ದಾರೆ. ಯಾರೋ ಹಣವಂತರು ಸಿನಿಮಾ ಹಾಕ್ತಾರೆ, ಸಿನಿಮಾ ದುಡ್ಡು ಹಾಕ್ತಾರೆ, ಯಾರೋ ಮಾಡ್ತಾರೆ. ಬಟ್ ಎಲ್ಲರ ಪರಿಸ್ಥಿತಿ ಸರಿ ಇದೆ ಅಂತ ಹೇಳಲಿಕ್ಕೆ ಬರೋಲ್ಲ. ಸರ್ಕಾರ ಅವರ ಪರವಾಗಿ ನಿಂತು ಪ್ರೋತ್ಸಾಹ ಕೊಡೋದ್ರ ಬದಲು ನೀವು ಅವ್ರ ನೆಟ್ಟು ಬೋಲ್ಟೇನೆ ತಿರುಗಿಸ್ತೀನಿ ಅಂತ ಮಾತಾಡೋದಾದ್ರೆ ಯಾವ ಕಾಳಜಿ ಇದೆ ಇವರಿಗೆ?
ಅಂದ್ರೆ ಅವ್ರನ್ನ ವಿರೋಧಿಸ್ತಾ ಇದ್ದಾರೆ ಅಂತ ಆಯ್ತಲ್ಲ. ಡಿಸಿಎಂಗೆ ನಾರಾಯಣ ಗೌಡ ಕೌಂಟರ್. ಹೋರಾಟಗಾರರನ್ನ ಕಲಾವಿದರನ್ನ ನಟ್ಟು ಬೋಲ್ಟು ಟೈಟ್ ಮಾಡ್ತಾರೆ ಅಂದ್ರೆ ಭಗವಂತ ಮೇಲೊಬ್ಬ ಇದ್ದಾನೆ. ಆ ನಂಬಿಕೆ ನಿಜ ಅನ್ನೋದಾದ್ರೆ ಅವನಿಗೆ ಗೊತ್ತಿದೆ ಯಾರ ನಟ್ಟು ಬೋಲ್ಟ್ನ ಯಾವ್ಯಾವ ಸಂದರ್ಭಕ್ಕೆ ಟೈಟ್ ಮಾಡಬೇಕು ಅನ್ನೋದು ಅವನಿಗೆ ಗೊತ್ತಿದೆ. ಹಾಗಾಗಿ ಇರಬಹುದು, ನನಗೂ ಕೋಪ ಇದೆ, ಚಲನಚಿತ್ರ ನಟ ನಟಿಯರ ಮೇಲೆ ನನಗೂ ಕೋಪ ಇದೆ. ಒಟ್ನಲ್ಲಿ ಡಿಸಿಎಂ ಡಿಕೆಶಿ ನಟ್ಟು ಬೋಲ್ಟು ಹೇಳಿಕೆ ವಾಕ್ಸಮರಕ್ಕೆ ಕಾರಣವಾಗಿದ್ದು, ಡಿಕೆಶಿ ಮಾತ್ರ ಚಿತ್ರರಂಗದವರು ಏನಾದರೂ ಮಾಡಿಕೊಳ್ಳಲಿ, ನಾನು ಸತ್ಯವನ್ನೇ ಹೇಳಿದ್ದೇನೆ ಎಂದು ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿನ್ನೆ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಚಾಲನೆ ಸಿಕ್ತು. ಕಾರ್ಯಕ್ರಮದಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಡಿಕೆ ಶಿವಕುಮಾರ್ ಅವರು ಕೊಟ್ಟ ಒಂದು ಹೇಳಿಕೆ, ಕನ್ನಡ ಚಿತ್ರೋದ್ಯಮದ ಕೆಲ ನಟರು, ಕಲಾವಿದರು ಅವರು ನಾಡು, ನುಡಿ, ಜಲ ಈ ವಿಚಾರದಲ್ಲಿ ಆಕ್ಟಿವ್ ಆಗಿಲ್ಲ, ಕರೆದ್ರೂ ಕೂಡ ಭಾಗಿಯಾಗ್ತಾ ಇಲ್ಲ. ಹೀಗಾಗಿ ಎಲ್ಲೆಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ, ಮಾಡ್ತೀನಿ ಅನ್ನೋ ಹೇಳಿಕೆಯನ್ನ ಕೊಟ್ಟರು. ಡಿಕೆ ಶಿವಕುಮಾರ್ ಅವರು ಕೊಟ್ಟ ಈ ಹೇಳಿಕೆ ಇವತ್ತು ಇಡೀ ದಿನ ರಾಜಕೀಯ ವಲಯದಲ್ಲಿ, ಚಿತ್ರೋದ್ಯಮದಲ್ಲಿ, ಸಾರ್ವಜನಿಕರ ವಲಯದಲ್ಲೂ ಕೂಡ ಚರ್ಚೆಗೆ ಗ್ರಾಸವಾಗಿದೆ. ಉಪಮುಖ್ಯಮಂತ್ರಿಗಳು ಕಲಾವಿದರಿಗೆ ಧಮಕಿ ಹಾಕ್ತಿದ್ದಾರೆ ಅನ್ನೋದು ವಿರೋಧ ಪಕ್ಷಗಳ ಸಹಜವಾದ ವಾದ. ಆದರೆ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟ ಕೆಲವರೇನೆ, ಅದರಲ್ಲೂ ಫಿಲ್ಮ್ ಚೇಂಬರ್ನ ಅಧ್ಯಕ್ಷರು ಹಾಗೆ ಕನ್ನಡ ಪರ ಹೋರಾಟ ಸಂಘಟನೆಗಳ ಮುಖ್ಯಸ್ಥರು ಡಿಕೆ ಶಿವಕುಮಾರ್ ಅವರು ಹೇಳಿದ್ರಲ್ಲಿ ತಪ್ಪಿಲ್ಲ, ಆದರೆ ಹೇಳಿದ ವಿಧಾನ ಸರಿ ಇಲ್ಲ ಅಂತ ಹೇಳೋ ಮೂಲಕ ಕಲಾವಿದರನ್ನ ಒಂದು ರೌಂಡ್ ವಿಚಾರಣೆ ಮಾಡೋದು ಅವಶ್ಯಕತೆ ಇದೆಯಾ, ಕಲಾವಿದರು ನಿಜಕ್ಕೂ ಕೂಡ ನಾಡು ನುಡಿ ಚಿಂತನೆಗಳಿಂದ ದೂರ ಉಳಿತಿದ್ದಾರಾ ಅನ್ನೋ ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಅದಾದ ನಂತರದಲ್ಲಿ ಶುರುವಾದ ಪರ ವಿರೋಧದ ಚರ್ಚೆಯ ವರದಿಯನ್ನ ಗಮನಿಸಿ ನಂತರದಲ್ಲಿ ಮತ್ತಷ್ಟು ಅಂಶಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ ಹೇಳ್ತೀವಿ. ವರದಿ. ನಮಗೂ ಗೊತ್ತಿದೆ ಅಲ್ಲ, ಯಾರ್ಯಾರಿಗೆಲ್ಲ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಕೇಳಿಸಿಕೊಂಡ್ರಲ್ಲ, ಡಿಸಿಎಂ ಡಿಕೆಶಿ ಕೊಟ್ಟ ಇದೊಂದು ಎಚ್ಚರಿಕೆ ಡಿಕೆಶಿ ವರ್ಸಸ್ ಸ್ಯಾಂಡಲ್ವುಡ್ ಎನ್ನುವಂತಾಗಿದೆ. ಡಿಕೆ ಶಿವಕುಮಾರ್ ಈ ಹೇಳಿಕೆ ಸಂಚಲನ ಸೃಷ್ಟಿಸಿದ್ದು, ಡಿಕೆಶಿ ಪರ ವಿರೋಧ ಚರ್ಚೆ ಕೂಡ ಜೋರಾಗಿದೆ. ಸ್ಯಾಂಡಲ್ವುಡ್ ನಟ್ ಬೋಲ್ಟ್ ಟೈಟ್ ಆಗುತ್ತಾ? ಚಿತ್ರರಂಗಕ್ಕೆ ಡಿಕೆಶಿ ಕೊಟ್ರ ಓಪನ್ ವಾರ್ನಿಂಗ್. ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ವೇದಿಕೆಯಲ್ಲೇ ಕಲಾವಿದರಿಗೆ ಡಿಸಿಎಂ ವಾರ್ ಮಾಡಿದ್ರು. ನಟ್ ಬೋಲ್ಟ್ ನ ಹೇಗೆ ಟೈಟ್ ಮಾಡಬೇಕು ಅಂತ ನನಗೆ ಗೊತ್ತು ಎಂದು ಎಚ್ಚರಿಕೆ ನೀಡಿದ್ರು. ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಂ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರಕ್ಕೆ ಕೋಪರೇಟ್ ಮಾಡಲ್ಲ, ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂತ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರ್ಲಿ. ಡಿಕೆಶಿ ಕೊಟ್ಟ ಈ ಹೇಳಿಕೆಗೆ ಚಿತ್ರರಂಗದಲ್ಲಿ ಪರ ವಿರೋಧ ಹೇಳಿಕೆಗಳು ವ್ಯಕ್ತವಾಗಿವೆ. ಯಾವತ್ತೂ ಒಂದು ಆರ್ಟಿಸ್ಟ್ಗೆ ಒಂದು ಫೋಟೋಕಾಲ್ ಅಂತ ಇರುತ್ತೆ, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿಗೆ ಅವ್ರನ್ನ ದೂಷಣೆ ಮಾಡೋಕ್ಕೂ ಆಗಲ್ಲ. ಹಾಗಂತೇಳಿ ನಮ್ಮ ಮನೆಯಲ್ಲೇ ನಾವು ಹಬ್ಬ ಮಾಡ್ಬೇಕಾದ್ರೆ ಅವ್ರು ಬರ್ದಿದ್ದು ತಪ್ಪೇ ಆಗುತ್ತೆ. ಈಗ ಅವರು ದೂಷಣೆ ಮಾಡಿರೋದು ನಿನ್ನೆ ಇಂಡಸ್ಟ್ರಿಗೆ ಒಂದು ಹಬ್ಬ ನಡೀತಾ ಇರ್ಬೇಕಾದ್ರೆ ತಾವೆಲ್ಲ ಹಾಜರಿರ್ಬೇಕಾಗಿತ್ತು ಅನ್ನೋದು ಅವರು ಮನೋಭಾವ. ನೀರು, ಕುಡಿಯುವ ನೀರಿಗೋಸ್ಕರ ಹೋರಾಟ ಮಾಡಿದಾಗ ಯಾರು ಬರಲಿಲ್ಲ ಅಂತ ಅವ್ರು ಹೇಳಿದ್ದಾರೆ, ಕರೆದರೂ ಬರಲಿಲ್ಲ ಅಂತ ಹೇಳಿದ್ರು. ಕರೆಯೋದು ಸರ್ಕಾರದ ಧರ್ಮ, ಬರಬೇಕಾಗಿರೋದು ಧರ್ಮ, ಬರೋದು ಬಿಡೋದು ಅದು ಅವ್ರ ಧರ್ಮ. ಅದಕ್ಕೆ ನಾನೇನು ಕಮೆಂಟ್ಸ್ ಮಾಡಲ್ಲ. ಬರಲೇಬೇಕು ಅನ್ನೋದು ಅಥವಾ ಹೋಗ್ಲೇಬೇಕು ಅನ್ನೋದು, ಹೋಗಬಾರ್ದು ಅನ್ನೋದು ಅವರ ವ್ಯಕ್ತಿಗತಕ್ಕೆ ಸೇರಿತ್ತು. ಅವರು ಹೇಳಿದ ಮಾತು ಸ್ನೇಹಪೂರ್ವಕವಾಗಿ ಒಂದು ಫ್ರೆಂಡ್ಲಿ ನೇಚರ್ನಲ್ಲಿ ಮಾತಾಡಿರೋದೇ ಹೊರತು ಅವರ ಮನಸ್ಸಲ್ಲಿ ಬೇರೆ ಯಾವ ಭಿನ್ನಾಭಿಪ್ರಾಯನೋ ಭೇದಾಭಿಪ್ರಾಯಗಳೋ ಇಲ್ಲ. ಡಿಸಿಎಂ ಡಿಕೆಶಿ ಹೇಳಿಕೆಗೆ ನಟ ಜಗ್ಗೇಶ್ ತಿರುಗೇಟು ನೀಡಿದ್ದು, ಸಾವಿನಂಚಿನಲ್ಲಿರೋ ಚಿತ್ರರಂಗಕ್ಕೆ ಬೋಲ್ಟೇ ಇಲ್ಲ, ನಿಮಗೆ ದಿನ ಸಿಗುವ ಕೆಲವರು ಮಾತ್ರ ಚಿತ್ರರಂಗವಲ್ಲ ಎಂದು ಟ್ವೀಟ್ ಮಾಡಿದ್ದಾರೆ. ಡಿಸಿಎಂ ಹೇಳಿಕೆಗೆ ವಿಪಕ್ಷಗಳ ಕಿಡಿ. ಪಾಪ ಬೀದಿಲೋ ಕರೆದೆಲ್ಲ ನಟ್ಟು ಬೋಲ್ಟ್ ರಿಪೇರಿ ಮಾಡಕ್ ಅಧಿಕಾರ ಕೊಟ್ಟವ್ರ. ನಟ್ಟು ಬೋಲ್ಟ್ ನ ಏನಾದ್ರೂ ತೊಂದರೆ ಆದ್ರೆ, ಲೂಸ್ ಆದ್ರೆ ಸರಿಪಡಿಸೋದಕ್ಕೆ
ಹಲವಾರು ರೀತಿಯ ತಜ್ಞರಿದ್ದಾರೆ, ಮಾಡ್ಕೋತಾರೆ. ಇವ್ರು ಏನ್ ಕೆಲಸ ಮಾಡಬೇಕು ಮಾಡ್ಲಿ. ಇನ್ನೊಂದ್ ಕಡೆ ಕರ್ನಾಟಕದಲ್ಲಿ ಧಮ್ಕಿ ಹಾಕೋದ್ರಲ್ಲಿ ಮಾದರಿ. ಒಂದ್ ಕಡೆ ಧಮ್ಕಿ, ಇನ್ನೊಂದ್ ಕಡೆ ಗೌರವ ಹೆಂಗ್ ಕೊಡಬೇಕು ಅಂತೇಳಿ ನರೇಂದ್ರ ಮೋದಿ ಅವರನ್ನ ನೋಡ್ ಕಲ್ತ್ಕೋಬೇಕು ಇಲ್ಲಿ ಇರುವಂತ ಕರ್ನಾಟಕದಲ್ಲಿರುವಂತ ಸರ್ಕಾರ. ಕನ್ನಡದ ಕಲಾವಿದರು ಇವತ್ತು ತುಂಬಾ ಸಂಕಷ್ಟದಲ್ಲಿದ್ದಾರೆ. ಯಾರೋ ಹಣವಂತರು ಸಿನಿಮಾ ದುಡ್ಡಾಕ್ತಾರೆ, ಯಾರೋ ಮಾಡ್ತಾರೆ. ಬಟ್ ಎಲ್ಲರ ಪರಿಸ್ಥಿತಿ ಸರಿ ಇದೆ ಅಂತ ಹೇಳಲಿಕ್ಕೆ ಬರೋಲ್ಲ. ಸರ್ಕಾರ ಅವರ ಪರವಾಗಿ ನಿಂತು ಪ್ರೋತ್ಸಾಹ ಕೊಡೋದ್ರ ಬದಲು ನೀವು ಅವ್ರ ನೆಟ್ಟು ಬೋಲ್ಟೇನೆ ತಿರುಗಿಸ್ತೀನಿ ಅಂತ ಮಾತಾಡೋದಾದ್ರೆ ಯಾವ ಕಾಳಜಿ ಇದೆ ಇವರಿಗೆ? ಅಂದ್ರೆ ಅವ್ರನ್ನ ವಿರೋಧಿಸ್ತಾ ಇದ್ದಾರೆ ಅಂತ ಆಯ್ತಲ್ಲ. ಡಿಸಿಎಂಗೆ ನಾರಾಯಣಗೌಡ ಕೌಂಟರ್. ಹೋರಾಟಗಾರರನ್ನ ಕಲಾವಿದರನ್ನ ನಟ್ಟು ಬೋಲ್ಟು ಟೈಟ್ ಮಾಡ್ತಾರೆ ಅಂದ್ರೆ ಭಗವಂತ ಮೇಲೊಬ್ಬ ಇದ್ದಾನೆ. ಆ ನಂಬಿಕೆ ನಿಜ ಅನ್ನೋದಾದ್ರೆ ಅವನಿಗೆ ಗೊತ್ತಿದೆ ಯಾರು ನಟ್ಟು ಬೋಲ್ಟ್ನ ಯಾವ್ಯಾವ ಸಂದರ್ಭಕ್ಕೆ ಟೈಟ್ ಮಾಡಬೇಕು ಅನ್ನೋದು ಅವನಿಗೆ ಗೊತ್ತಿದೆ. ಹಾಗಾಗಿ ಇರಬಹುದು, ನನಗೂ ಕೋಪ ಇದೆ. ಚಲನಚಿತ್ರ ನಟ ನಟಿಯರ ಮೇಲೆ ನನಗೂ ಕೋಪ ಇದೆ. ಒಟ್ನಲ್ಲಿ ಡಿಸಿಎಂ ಡಿಕೆಶಿ ನಟ್ಟು ಬೋಲ್ಟು ಹೇಳಿಕೆ ವಾಕ್ಸಮರಕ್ಕೆ ಕಾರಣವಾಗಿದ್ದು, ಡಿಕೆಶಿ ಮಾತ್ರ ಚಿತ್ರರಂಗದವರು ಏನಾದರೂ ಮಾಡಿಕೊಳ್ಳಲಿ, ನಾನು ಸತ್ಯವನ್ನೇ ಹೇಳಿದ್ದೇನೆ ಎಂದು ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.